ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ವೇರ ಎಂ ಚಂದ್ರಶೇಖರ್. ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೂರಿನಲ್ಲಿ ಒಂದು ಬೃಹತ್ ಮಟ್ಟದ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಸಾರ್ವಜನಿಕರ ಆರೋಗ್ಯವನ್ನು ಜಾಗೃತಿಗೊಳಿಸಲಿಕ್ಕೆ ಈ ಉಚಿತವಾದ ಶಿಬಿರಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ BP, ಶುಗರ್, ಹೃದಯ ಸಂಬಂಧಿತ ಕಾಯಿಲೆ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿ ಶ್ರೀಮಂತ ಕಾಯಿಲೆಗಳೇ ಆಗಿಬಿಟ್ಟಿದ್ದಾವೆ. ಶಿಬಿರಗಳ ಮೂಲಕ ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರ ಆ ಒಂದು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಆಗುತ್ತೆ. ಉತ್ತಮ ಆರೋಗ್ಯವನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುತ್ತೆ. ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದವನು, ಹಾಗಾಗಿ ಬಡತನದ ಪರಿಚಯವೂ ನನಗಿದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಬಡ ಜನರು ಇರ್ತಾರೆ. ಆರ್ಥಿಕವಾಗಿ ಕೆಲವೊಂದು ವೆಚ್ಚವನ್ನು ಭರಿಸಲಿಕ್ಕೂ ಅಸಾಧ್ಯ ಆಗುತ್ತೆ. ಅಂದರೆ ಕೃಷಿಯನ್ನು ನಂಬಿ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಸಮಯ ಸಿಗೋದಿಲ್ಲ. ಈ ಥರ ಎಲ್ಲ ವಿಚಾರಗಳಿದ್ದಾಗ ಈ ಒಂದು ಶಿಬಿರಗಳು ತುಂಬ ಗ್ರಾಮೀಣ ಮಟ್ಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ಈ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣರಾದವರು ರೋಟರಿ ಸೌತ್ ಪೆರೇಡ್ ಬೆಂಗಳೂರು, 9 ಡಾಟ್ ಫೌಂಡೇಶನ್ ಮತ್ತು MS ರಾಮಯ್ಯ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಗ್ರಾಮದ ಸೇವಾ ಮನೋಭಾವದ ವ್ಯವಸ್ಥಾಪಕರು, ಚಿಕ್ಕೇಗೌಡರು, ಸ್ನೇಹಿತರು, ಯುವ ಮಿತ್ರರು, ಊರಿನ ಗ್ರಾಮಸ್ಥರು, ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಇಲ್ಲಿ ಪ್ರಮುಖ ಪಾತ್ರವನ್ನು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವಹಿಸಿರೋಂಥದ್ದು. ವೈದ್ಯಕೀಯ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಬೆಳಗ್ಗೆ ಏನೋ ಒಂದು ಲಘು ಉಪಹಾರವನ್ನು ಅರೇಂಜ್ ಮಾಡಲಾಗಿತ್ತು. ಆ ಒಂದು ಉಪಹಾರವನ್ನು ತಿಂದ್ಕೊಂಡು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿತ್ತು. ಕಾರ್ಯಕ್ರಮ ಸಮಯ ಬೆಳಗ್ಗೆ 10ರಿಂದ ಸಂಜೆ 3 ತನಕ ನಿಗದಿಯಾಗಿತ್ತು. ನಮ್ಮ ಗ್ರಾಮದಿಂದ ಚಪ್ರಕಲ್ನವರೆಗೂ ಅಂದರೆ DC ಆಫೀಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ DC ಆಫೀಸ್ ಏನಿದೆ ಅಲ್ಲಿವರೆಗೂ ವಾಹನದ ಸೌಲಭ್ಯವನ್ನು ಸಹ ಉಚಿತವಾಗಿ ಕಲ್ಪಿಸಲಾಗಿತ್ತು. 9 ಡಾಟ್ಸ್ ಫೌಂಡೇಶನಿಂದ ರಮಣ ಸರ್ ಹಾಗೂ ಶಂಕರ್ ಸರ್, ನಮ್ಮ ರೋಟರಿ ಬೆಂಗಳೂರು ಸರ್ ರವಿ ಚಕ್ರವರ್ತಿ ಸರ್, ಇಷ್ಟು ಜನ ಸೇರಿ ಗಿಡಕ್ಕೆ ನೀರು ಎರೆಯೋದರಿಂದ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ರಾಮಯ್ಯ ಹಾಸ್ಪಿಟಲ್ ಕಡೆಯಿಂದ ಹಾಗೂ ಅವ್ರ ಟೀಮ್ನ ಅವರು ಪ್ರತಿನಿಧಿಸುತ್ತಿದ್ದಾರೆ. ಶಿಬಿರವನ್ನು ಗ್ರಾಮಸ್ಥರೊಂದಿಗೆ ವೃಕ್ಷಕ್ಕೆ ನೀರು ಹಾಯಿಸುವ ಮುಖಾಂತರ ಚಾಲನೆ ನೀಡಲಾಯಿತು. ಕಲ್ಕತ್ತಾ ಇಶ್ಯೂದು ಡಾಕ್ಟರ್ ಮೇಲೆ ಹಲ್ಲೆ ಆಗಿ ಸಾಯಿಸಿದ್ರಲ್ಲ, ಇದರಿಂದ ಅವತ್ತು ಸ್ಟ್ರೈಕ್ ಆಯಿತು, ಅವತ್ತು ಬರೋಕ್ಕಾಗಿಲ್ಲ. ಸೊ ಇವತ್ತು ಮತ್ತೆ ಅಲ್ವಾ ಎಲ್ಲ ಕಷ್ಟ ಇದೆ. ಆರೋಗ್ಯ ತುಂಬ ಇಂಪಾರ್ಟೆಂಟು. ಈ ಆರೋಗ್ಯ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ನೀವು ಫಸ್ಟ್ ಆರೋಗ್ಯ ಕಾಪಾಡ್ಕೊಳ್ಬೇಕು. ಇವತ್ತು ಇಲ್ಲಿ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತೀವಿ. ಸುಮಾರು ಒಂದು 10-12 ಜನ ಡಾಕ್ಟರ್ಸ್ ಬಂದಿದ್ದಾರೆ ಡಿಪಾರ್ಟ್ಮೆಂಟಿಂದ. ಕ್ಯಾನ್ಸರ್ ಬಸ್ ಇದೆ ಇವತ್ತು ಹೆಣ್ಣು ಮಕ್ಕಳಿಗೆ. ಶಿಬಿರದ ಆಯೋಜನೆ ಹೇಗೆಲ್ಲ ಇತ್ತು, ಯಾರೆಲ್ಲ ಭಾಗಿಯಾಗಿದ್ದರು, ಗ್ರಾಮಸ್ಥರು ಯಾವ ರೀತಿ ಒಂದು ತಪಾಸಣೆಯನ್ನು ಆರೋಗ್ಯದ ಬಗ್ಗೆ ತೆಗೆದುಕೊಂಡ್ರು ಅನ್ನೋದು ಒಂದು ಈ ಸಣ್ಣ ತುಣುಕುಗಳ ಮುಖಾಂತರ ನೋಡೋಣ.
ಶಿಬಿರದಲ್ಲಿ ಚರ್ಮ, ಕಿವಿ, ಮೂಕು, ಗಂಟಲು, ಮೂಳೆ, ಮಕ್ಕಳ ವಿಭಾಗ, ಕಣ್ಣಿನ ತಪಾಸಣೆ, ಕ್ಯಾನ್ಸರ್ ಬೇಸಿಕ್ ಸ್ಕ್ರೀನಿಂಗ್, ECG, ಸ್ತ್ರೀ ರೋಗ, ಹೀಗೆ ಜನರಲ್ ಆಗಿ ಒಂದು ಬೇಸಿಕ್ ತಪಾಸಣೆಯನ್ನು ಇಲ್ಲಿ ಮಾಡಲಾಗಿತ್ತು. ಹೆಚ್ಚಿಗೆ ಅವಶ್ಯಕತೆ ಇದ್ದಲ್ಲಿ, ಅಂದರೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ನೀಡೋದ್ರ ಮುಖಾಂತರ ಆ ರೋಗಿಗಳನ್ನು ಕರೆದುಕೊಂಡು ಹೋಗಲು ಆಸ್ಪತ್ರೆಯೇ ವಾಹನ ವ್ಯವಸ್ಥೆಯನ್ನು ಸಹ ಮುಂದಿನ ಗುರುವಾರ ಮಾಡಲಾಗಿದೆ. ನಮ್ಮ ಗ್ರಾಮದವರನ್ನು ಒಳಗೊಂಡಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಕ್ಕಳು, ಹಿರಿಯರು, ಕಿರಿಯರು, 400ಕ್ಕೂ ಹೆಚ್ಚು ಮಂದಿ ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡಿಸ್ಕೊಂಡು ಕಾರ್ಯಕ್ರಮದ ಉದ್ದೇಶವನ್ನು ಯಶಸ್ವಿ ಮಾಡಿರುವುದು ಸಂತಸದ ವಿಷಯ. ಸುಮಾರು 48 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಅಪಾಯಿಂಟ್ಮೆಂಟನ್ನು ನೀಡಲಾಗಿದೆ.
Ramana, President of Nine Dots Foundation. We have decided to work to support Koira village. ಇಲ್ಲಿ ಆಲ್ರೆಡಿ ಸ್ಕೂಲಿಂದ ಟ್ರೀ ಪ್ಲಾಂಟೇಶನ್ ಮಾಡ್ತೀವಿ. ಬೇರೆ ಸ್ಕೂಲ್ ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಇಸ್ ಕಮಿಂಗ್ ಅಪ್. ಆ್ಯಂಡ್ ಇವತ್ತು ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರಿಂದ ಹೆಲ್ತ್ ಕ್ಯಾಂಪ್ ಮಾಡಿ. ಸೊ our intention is to help Koira for everything that we do and everything that they need, and just make Koira a good village. Thank you. ನನ್ನ ಹೆಸರು ಶಂಕರ್, ನೈನ್ ಡಾಟ್ಸ್ ಫೌಂಡೇಶನ್ ಟ್ರಸ್ಟಿ. ಕೊಯ್ರಾ ಗ್ರಾಮದಲ್ಲಿ ಇವತ್ತು ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ, ಮೆಗಾ ಮೆಡಿಕಲ್ ಕ್ಯಾಂಪ್ MS ರಾಮಯ್ಯ ಹಾಸ್ಪಿಟಲ್ ಜೊತೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಹಳ್ಳಿ ಕಡೆ ಬಂದರೆ ಸುಮಾರು ವ್ಯವಸ್ಥೆ ಮೆಡಿಕಲ್ ಫೆಸಿಲಿಟೀಸು ಇರಲ್ಲ. ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸು ಇಲ್ಲಿ ಸಿಗೋದು ಭಾಳ ಕಷ್ಟ. ಮತ್ತು ಹಳ್ಳಿಯವ್ರಿಗೆ ದೊಡ್ಡ ಆಸ್ಪತ್ರೆಗೆ ಹೋಗೋದು ಭಾಳ ಅವ್ರಿಗೆ ಶ್ರಮ ಇರುತ್ತೆ. ಅದರಿಂದ ನಾವು ಇವಾಗ ಈ ಮೆಡಿಕಲ್ ಹಾಸ್ಪಿಟಲ್, ರಾಮಯ್ಯ ಮೆಡಿಕಲ್ ಹಾಸ್ಪಿಟಲ್ ಅವ್ರ ಕಡೆಯಿಂದ ಸುಮಾರು 15 ಡಾಕ್ಟರ್ಸ್ ಇವತ್ತು ಬಂದಿದ್ದಾರೆ. ಬೇರೆ ಬೇರೆ ಸ್ಪೆಷಾಲಿಟೀಸು, ಕ್ಯಾನ್ಸರು, ಐ, ಜನರಲ್ ಮೆಡಿಸಿನು, ಗೈನಿಕಾಲಜಿ ಎಲ್ಲ ಸ್ಪೆಷಾಲಿಟೀಸ್ ಅವರು ಬಂದಿದ್ದಾರೆ. ಸುಮಾರು ಒಂದು 600 ಹಳ್ಳಿಯವರು ಇವತ್ತು ಬಂದಿದ್ದಾರೆ ನಮ್ಮ ಶಿಬಿರಕ್ಕೆ. ಅವರನ್ನು ನೋಡಿದ್ರೆ ಏನಾಗತ್ತೆ ಅಂದರೆ ಈ ಒಂದು ಗ್ಯಾಪ್ ಇದೆ ನಮ್ಮ ಒಂದು ಮೆಡಿಕಲ್ ಸಿಸ್ಟಮಲ್ಲಿ. ಅದನ್ನು ಹೇಗಾದರೂ ನಾವು ಫಿಲಪ್ ಮಾಡಬೇಕು. ಇವಾಗ ಸದ್ಯಕ್ಕೆ ನಾವು ಈ ಕ್ಯಾಂಪಿಂದ ಎಷ್ಟು ನಮ್ಮಿಂದ ಆಗತ್ತೋ ನಾವು ಮಾಡ್ತಾಯಿದ್ದೀವಿ. ಫ್ರೀ ಮೆಡಿಸಿನ್ಗೂ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಈ ಒಂದು ಶಿಬಿರ ಕೊಯ್ರಾ ವಿಲೇಜರ್ಸು, ಕೊಯ್ರಾ ವಾಲಂಟಿಯರ್ಸು ಅವ್ರ ಕಡೆಯಿಂದ ನಾವು ಸಪೋರ್ಟ್ ಸಿಕ್ಕಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಮತ್ತು ನಮಗೆ ರೋಟ್ರಿ ಸೌತ್ ಪರೇಡು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ರವಿ ಚಕ್ರವರ್ತಿ ಅಂತ, ರೋಟ್ರಿ ಬ್ಯಾಂಗ್ಳೂರ್ ಸೌತ್ ಪರೇಡ್ ಪ್ರೆಸಿಡೆಂಟ್ ನಾನು. ಇವತ್ತು ಕೊಯ್ರಾ ಗ್ರಾಮದಲ್ಲಿ ಒಂದು ಚಿಕಿತ್ಸಾ ಶಿಬಿರ ಏರ್ಪಡಿಸ್ತಿದ್ವಿ. ನೈನ್ ಡಾಟ್ಸ್ ಫೌಂಡೇಶನ್ ಮತ್ತು MS ರಾಮಯ್ಯ ಆಸ್ಪತ್ರೆ ಅವ್ರ ಜೊತೆಗೂಡಿ ಇವತ್ತು ಹೆಲ್ತ್ ಕ್ಯಾಂಪ್ ಮಾಡಿರೋದಿಲ್ಲಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿರೋ ಗ್ರಾಮಸ್ಥರು ಎಲ್ಲ ಸೇರಿ ಒಟ್ಟಿಗೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದುವರೆಗೂ ಆಲ್ರೆಡಿ ಒಂದು 250 ಜನ ಆಗಲೇ ಬಂದು ಅವ್ರಿಗೆ ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಅವರು ಚೆಕ್ ಮಾಡಿಸ್ಕೋತಾ ಇದ್ದಾರೆ. MS ರಾಮಯ್ಯ ಹಾಸ್ಪಿಟಲಿಂದ ಸುಮಾರು 15 ಜನ ಡಾಕ್ಟ್ರುಗಳು ಬಂದಿದ್ದಾರೆ. ಅವರು ಕ್ಯಾನ್ಸರ್ ಸ್ಕ್ರೀನಿಂಗ್ ವ್ಯಾನ್ ಕೂಡ ಬಂದಿದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಸೌತ್ ಪರೇಡ್ ಕಡೆಯಿಂದ ನಾವು ಪ್ರತಿ ವರ್ಷ ಐ ಕ್ಯಾಂಪ್ ಆಗಿರ್ಬೋದು ಅಥವಾ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಅಥವಾ ಬ್ಲಡ್ ಡೊನೇಷನ್ ಆಗಿರ್ಬೋದು, ನಾವು ಹೆಲ್ತ್ ಸೆಕ್ಟರಿಂದ ಯಾವಾಗಲೂ ಮುಂದೆ ಇರ್ತೀವಿ. ಅಂದರೆ ಏನೇನು ಕಾರ್ಯಕ್ರಮ ಮಾಡಬೇಕು, ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಮಾಡಬೇಕೆಲ್ಲ ಮಾಡ್ತಾಯಿದ್ದೀವಿ. ಸೊ ಇದೊಂದು ಕಾರ್ಯಕ್ರಮ ಕೂಡ ಅದೇ ನಿಟ್ಟಿನಲ್ಲಿ ಒಂದು ಮಾಡ್ತಾ ಇರುವಂಥ ಒಂದು ಒಳ್ಳೆ ಉದ್ದೇಶ ಇರೋ ಇದು ಪ್ರೋಗ್ರಾಮ್ ಇರೋದು. ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇದೇ ರೀತಿ ಇನ್ನೂ ಕೆಲವು ಪ್ರೋಗ್ರಾಮ್ಗಳು ನಾವು ಗ್ರಾಮಾಂತರ ಇದರಲ್ಲಿ ನಡೆಸಬೇಕು ಅಂತ ಒಂದು ಈ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಸೊ ಇದು ಎಷ್ಟು ಉಪಯೋಗ ಆಗುತ್ತೋ ಗ್ರಾಮಸ್ಥರಿಗೆ ನಮ್ಗೆ ಅಷ್ಟೇ ಖುಷಿ, ಆದರೆ ಒಳ್ಳೆಯದು. ಥ್ಯಾಂಕ್ ಯು.
ಗ್ರಾಮಸ್ಥ ನಾನು. ಈಗಾಗಲೇ ಆಲ್ರೆಡಿ 9.com ಅವರು ಸ್ಕೂಲ್ಗೆ ಸಾಕಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡವ್ರೆ. ಆಮೇಲೆ ಈ ಲಯನ್ಸ್ ಕ್ಲಬ್ ಅವ್ರ ತಾಯಿಯಿಂದ ಈಗ MS ರಾಮಯ್ಯ ಹಾಸ್ಪಿಟಲ್ ಅವರು ಸಹಯೋಗದಲ್ಲಿ, ಆಮೇಲೆ ನಮ್ಮ ಊರಿನ ವಾಲಂಟಿಯರ್ಸ್ ತುಂಬ ಅಚ್ಚುಕಟ್ಟಾಗಿ ಈ ದಿನ ಆರೋಗ್ಯ ಶಿಬಿರನ ಆಯೋಜನೆ ಮಾಡವ್ರೆ. ಅದ್ರ ಉಪಯೋಗ ನಾನು ಪಡ್ಕೊಳ್ಳೋಕೆ ಬಂದಿದ್ದೀನಿ. ತೀರಾ ಸುವ್ಯವಸ್ಥಿತವಾಗಿ ಮತ್ತು ಚೆನ್ನಾಗಿ ನಡೀತಾ ಇದೆ. ಈ ಒಂದು ಆಯೋಜನೆ ಅಥವಾ ಈ ಶಿಬಿರದೊಂದು ಹಾಕ್ಕೊಳ್ಳೋದ್ರಿಂದ ಎಷ್ಟೋ ನಮ್ಮ ಹಳ್ಳಿ ಜನಕ್ಕೆ ತಿಳುವಳಿಕೆ ಇಲ್ದಿದ್ದವರು, ಅವಿದ್ಯಾವಂತರಿರ್ತಾರೆ, ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಹೆಚ್ಚು ಒಂದು ಅವಕಾಶ ಮಾಡಿಕೊಡ್ತದೆ. ಇವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಊರಿನ ಗ್ರಾಮಸ್ಥನಾಗಿ ವಂದನೆಗಳು ತಿಳಿಸ್ತೀನಿ. ಈ ಒಂದು ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ತುಂಬ ಅತ್ಯುತ್ತಮವಾದಂಥ ಕೆಲಸ ಆಗಿದೆ. ಪಕ್ಕದ ಅರುನಹಳ್ಳಿ, ಕೊಯ್ರಾ, ರಬ್ನಹಳ್ಳಿ ಹಾಗೂ ಈ ಕೊಯ್ರಾ ಪಂಚಾಯಿತಿಗೆ ಸೇರಿದಂತಹ ವ್ಯಾಪ್ತಿಗೆ ಸೇರಿರ್ತಕ್ಕಂತಹ ಅನೇಕ ಗ್ರಾಮಗಳ ಎಲ್ಲ ಬಡ ಜನರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಅವರು ಈ ಬಸ್ಸು ಸೌಲಭ್ಯ ಇಲ್ಲದೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಚಿಕಿತ್ಸೆಗಾಗಿ. ಹಾಗೂ ಯಾವುದೇ ಒಂದು ತಪಾಸಣೆ ಕೈಗೊಳ್ಳೋದಕ್ಕೆ ಪೂರ್ವ ಸಿದ್ಧತೆಯಾಗಿ ಈ ಒಂದು ಇಂತಹ ಅತ್ಯುತ್ತಮವಾದಂಥ ಕ್ಯಾಂಪುಗಳು ಅವಶ್ಯಕವಾಗಿದ್ದಾವೆ. ರೋಟ್ರಿಯವರು ಮತ್ತು 9 ಡಾಟ್ಸ್ ಸಂಸ್ಥೆಯವರು, ಅದೇ ರೀತಿ ನಮ್ಮ ಅಕ್ಕಪಕ್ಕದ ಯುವಕ ಮುಖಂಡರುಗಳು, ಇವರ ಎಲ್ಲರ ಪರಿಶ್ರಮದಿಂದಾಗಿ ಈ ಒಂದು ಕ್ಯಾಂಪು ನಡೀತಾ ಇರ್ತಕ್ಕಂಥದ್ದು, ಆರೋಗ್ಯ ಶಿಬಿರ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಂತಸವಾದಂತಹ ವಿಷಯ. ಇನ್ನೂ ಅತ್ಯುತ್ತಮವಾದಂಥ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ನಾನು ಅವರಿಗೆಲ್ಲ ಒಂದು ಹಾರೈಸ್ತೀವಿ. ವಿಭಾಗದ ಮೂಳೆದು ಸಮಸ್ಯೆಗಳಿದೆ, ಜನರಲ್ ಫಿಸಿಷಿಯನ್ ಸಮಸ್ಯೆ ಇದೆ, ಅತಿ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ ಇದೆ, ಸ್ಕಿನ್ದು ಸಮಸ್ಯೆ ಇದೆ, ಆಮೇಲೆ ಶ್ರೀರೋಗದ್ದು ಸಮಸ್ಯೆ ಇದೆ. ಇದ್ರ ಜೊತೆಗೆ ನಾವು ಕ್ಯಾನ್ಸರ್ ಬಸ್ ತಂದಿದ್ದೀವಿ ಇವತ್ತು. ಇದರಲ್ಲಿ ಸುಮಾರು ಟೆಸ್ಟ್ಗಳು 4 ಮ್ಯಾಮೋಗ್ರಫಿ ಮತ್ತು ಪ್ಯಾಪ್ಸ್ಮೇಯರು ಮತ್ತು ECG, ಎಕ್ಸ್ರೇ ಇವೆಲ್ಲ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಇಲ್ಲಿ ನಾವೊಂದು ತಪಾಸಣೆ ಮಾಡಿ ಅವರಿಗೆ ಬೇಕಾದಂಥ ಒಂದು ಚಿಕಿತ್ಸೆನ ಇಲ್ಲಿ ಕೊಡ್ಬೋದು. ಇಲ್ಲಿ ಸುಮಾರು ಈಗಾಗಲೇ ಒಂದು 30 ಜನ ಹೆಚ್ಚಿನ ಚಿಕಿತ್ಸೆಗೆ ರೆಫರ್ ಆಗಿದ್ದಾರೆ. ಅಂದರೆ ರಾಮಯ್ಯ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಗುರುವಾರ ಡೇಟ್ ಕೊಟ್ಟಿದ್ದೀವಿ. ಅವತ್ತು ಬಸ್ಸಲ್ಲಿ ನಮ್ಮದೇ ಬಸ್ ಬರುತ್ತೆ. ಅವ್ರದ್ದು ಫಾಲೋಅಪ್ ನಾವು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಅವರಿಗೆ ಕೊಡೋದಕ್ಕೆ ಮುಂದೆ ರಾಮಯ್ಯ ಹಾಸ್ಪಿಟ್ಲ್ ಮುಂದೆ ಬಂದಿದೆ. ಅದ್ರ ಜೊತೆಗೆ ರೋಟ್ರಿ ಅವರು, ಊರಿನ ಗ್ರಾಮಸ್ಥರು ಇವರೆಲ್ಲರೂ ಬಂದಿದ್ದಾರೆ. ಈಗಾಗಲೇ ಈ ಚಿಕಿತ್ಸೆ ನೋಡಿ ಮತ್ತೆ ನಾವು ಒಂದು ಕಣ್ಣಿನ ಕ್ಯಾಂಪನ್ನು ಮತ್ತೆ ಮಾಡೋಣ ಅಂತೇಳಿ ಮಾತಾಡಿದ್ವಿ ಗ್ರಾಮಸ್ಥರ ಜೊತೆ. ಅದನ್ನು ಮುಂದಿನ ತಿಂಗಳಲ್ಲಿ, ಅದು ಪರ್ಟಿಕ್ಯುಲರ್ ಕಣ್ಣಿನ ಪೇಷಂಟ್ ಜಾಸ್ತಿ ಇರೋದ್ರಿಂದ ಕಣ್ಣಿನ ಪರೆ ತೆಗೆಯುವಂಥ ಕಾರ್ಯಕ್ರಮವನ್ನು ಇದೇ ಹಾಸ್ಪಿಟ್ಲಲ್ಲಿ ಮಾಡೋದಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದು ಕಣ್ಣು ಆಪ್ರೇಷನ್ಸ್ನ ಹೆಚ್ಚಿನ ಮಾಡಿಸೋಣ. ಅದ್ರ ಜೊತೆಗೆ ಇವತ್ತೇನು ಈ ಕ್ಯಾಂಪ್ ಆಗಿದೆ, ಈ ಕ್ಯಾಂಪಿಂದ ಇವತ್ತು ಪ್ರಾರಂಭ. ಇನ್ನು ಮುಂದೆ ಏನೇ ಈ ಭಾಗದವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ನಾವು ಯೆಲ್ಲೋ ಕಾರ್ಡನ್ನು ಕೊಟ್ಟಿರ್ತೀವಿ. ಆ ಯೆಲ್ಲೋ ಕಾರ್ಡ್ ತೊಗೊಂಡು ಹಾಸ್ಪಿಟ್ಲ್ ಬಂದರೆ ಅತ್ಯಂತ ರಿಯಾಯಿತಿ ದರದಲ್ಲಿ, 70% ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಸಿಗುತ್ತೆ. ಅದರ ಜೊತೆಗೆ ಗರ್ಭಿಣಿ ಶ್ರೀಯರು ಇವತ್ತೇನಿದ್ದಾರೆ, ಪ್ರೆಗ್ನೆಂಟ್ ವುಮೆನ್ ಅಂತ ಏನು ಹೇಳ್ತೀವೋ ಅವರಿಗೆ ಉಚಿತವಾಗಿ ಸಿಸೇರಿಯನ್ ಇರ್ಬೋದು, ನಾರ್ಮಲ್ ಡೆಲಿವರಿ ಇರ್ಬೋದು, ಅದನ್ನು ರಾಮಯ್ಯ ಆಸ್ಪತ್ರೆ ಮ್ಯಾನೇಜ್ಮೆಂಟು ಇವತ್ತು ಈ ಭಾಗದ ಜನಕ್ಕೆ ಫ್ರೀಯಾಗಿ ಪಡೋದಕ್ಕೆ ಮುಂದೆ ಬಂದಿದೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕಾಗಿ
ವಾರ್ಡ್ಗೆ MS ರಾಮಯ್ಯ ಅಂತ ಒಂದು ಮಹಾವಿದ್ಯಾಲಯದಿಂದ ನುರಿತ ವೈದ್ಯರು ಬಂದು ಗ್ರಾಮೀಣ ಪ್ರದೇಶದ ಜನರನ್ನು ಸಂಪರ್ಕಿಸಿ ಅವರಲ್ಲಿರುವಂಥ ಆರೋಗ್ಯದ ತೊಂದರೆಗಳನ್ನು ಗುರುತಿಸಿ ಅವರಿಗೆ ಇಲ್ಲೇ ಚಿಕಿತ್ಸೆ ಕೊಡುವಂಥ, ಇಲ್ಲೇ ಔಷಧೋಪಚಾರಗಳನ್ನು ಕೊಡುವಂಥ ವ್ಯವಸ್ಥೆಗಳ ಬಗ್ಗೆ ಪಟ್ಟಣದಲ್ಲಿರುವಂಥ ಜನರಿಗೆ ಇಂಥ ಒಳ್ಳೆಯ ಕಾಳಜಿ ಇರೋದು ನಮ್ಮೆಲ್ಲರಿಗೂ ಪ್ರಶಂಸನೀಯವಾಗಿದೆ. ಹ್ಯಾಟ್ಸ್ ಅಪ್ ಟು ದಿಸ್ ಪ್ರೋಗ್ರಾಮ್ ಅಂಡ್ ದಿಸ್ ಒಂದು ಚಿಕಿತ್ಸೆ. ಥ್ಯಾಂಕ್ ಯು. ಮತ್ತು ಸಿಬ್ಬಂದಿಗಳಿಗೆ ಒಳಗೊಂಡಂತೆ ಹಾಗೆ ಅಲ್ಲಿ ಬಂದಂಥ ರೋಗಿಗಳಿಗೂ ಸಹ ತಪಾಸಣೆಯನ್ನು ಮಾಡಿಸ್ಕೊಳಕ್ಕೆ ಯಾರ್ಯಾರೆಲ್ಲ ಬಂದರು ಅವ್ರಿಗೂ ಸಹ ಊಟದ ವ್ಯವಸ್ಥೆಯನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಎನಿವೆ, ಅಂತೂ ಇಂತೂ ಕಾರ್ಯಕ್ರಮ ಯಶಸ್ವಿ ಆಯಿತು. ಕಾಂಡ್ರಾದ ರೋಟ್ರಿ ಸೌತ್ ಪೆರೇಡ್ನ ರವಿ ಚಕ್ರವರ್ತಿ, 9 ಡಾಟ್ ಫೌಂಡೇಶನ್ನ ರಮಣ ಹನ್ನವರಪು, MS ರಾಮಯ್ಯ ಆಸ್ಪತ್ರೆಯ ಲಕ್ಷ್ಮೀನಾರಾಯಣ, ನಮ್ಮೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ತಮ್ಮೆಲ್ಲರ ಸೇವೆ ನಿರಂತರವಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.